ನಮಸ್ಕಾರ. ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಯಾವುದೇ ಔಷಧ ಇಲ್ಲದೆ, ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ, ಯಾವುದರ ಸಹಾಯವಿಲ್ಲದೆ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಸಾಧ್ಯವಾ? ಅಂತಹದೊಂದು ಪ್ರಶ್ನೆಗೆ ಉತ್ತರವಾಗಿ ಬಂದಿರುವಂಥದ್ದು ಹೀಲಿಂಗ್ ಸಮೃದ್ಧಿ ಹೀಲಿಂಗ್ ಸೆಂಟರ್ನಿಂದ ಪೂರ್ವಿ ಜಯರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಪೂರ್ವಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆಯೇ ಈ ಒಂದು ಚಿಕಿತ್ಸೆಯ ಮೂಲಕ ಹೀಲಾದಂಥವರು, ಆರೋಗ್ಯವಂತದ್ದವರು ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ರಾಘವೇಂದ್ರ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪೂರ್ವಿಯವರೇ, ಬಹುಶಃ ಪ್ರತಿ ವಾರವೂ ಕೂಡ ನಾವು ಈ ರೀತಿಯಾದಂಥ ಒಂದು ಹೀಲಿಂಗ್ ಟೆಕ್ನಿಕ್ ಬಗ್ಗೆ ಮಾತನಾಡ್ತಾ ಇರ್ತೀವಿ. ಬಹುಶಃ ಒಂದು ವಿಭಿನ್ನವಾದಂತಹ ಒಂದು ಪ್ರಯತ್ನ, ಮನಸ್ಸಿನ ಮೂಲಕ ನಮ್ಮ ಆರೋಗ್ಯವನ್ನು ಉತ್ತಮಪಡಿಸುವಂಥದ್ದು. ಸೊ ಇದು ನಮ್ಮ ಆಲೋಚನಾ ಲಹರಿಯನ್ನು ಹೇಗೆ ಉತ್ತಮಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ನೋಡಿ, ಯೂಶಲಿ ನನ್ನ ಹತ್ರ ಕೆಲವು ಕ್ಲೈಂಟ್ಸ್ ಬಂದು ಕೇಳ್ತಾರೆ, ಹೇಗೆ ಮನಸ್ಸು ಮತ್ತು ಆಲೋಚನೆಯಿಂದ ನಮಗೆ ದೈಹಿಕವಾಗಿರೋ ಸಮಸ್ಯೆಗಳನ್ನು ವಾಸಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಡಿಪ್ರೆಷನ್ ಇದೆ ಹೇಗೆ ವಾಸಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಫಿಸಿಕಲ್ ಕಾಯಿಲೆಗಳನ್ನು ವಾಸಿ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಅದು ಹೇಗೆ ಸಾಧ್ಯ, ಹೌ ಇಸ್ ಇಟ್ ಎವರ್ ಪಾಸಿಬಲ್ ಅಂತ ಒಂದು ಬೇಸಿಕ್ ಪ್ರಿನ್ಸಿಪಲ್ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಕಾಸ್ ಆ್ಯಂಡ್ ಎಫೆಕ್ಟ್ ಪ್ರಿನ್ಸಿಪಲ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಡಿಪ್ರೆಷನಿಂದ ಸಫರ್ ಆಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, ದಟ್ ಈಸ್ ದಿ ಎಫೆಕ್ಟ್. ಬಟ್ ಅದರ ರೂಟ್ ಕಾಸ್ ಕೇವಲ ದೇಹದಲ್ಲಿ ಮಾತ್ರ ಇಲ್ಲದೆ ಮನಸ್ಸಲ್ಲಿ ಅಥವಾ ಭಾವನೆಗಳಲ್ಲಿ ಅಥವಾ ಆತ್ಮದಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ಬೇರೆ ಬೇರೆ ಆಸ್ಪೆಕ್ಟಲ್ಲಿ ಅದು ಕಾಸ್ ಮಾಡ್ತಾ ಇರ್ಬೋದು. ಅಂದರೆ ದಿ ರೀಸನ್ ಬಿಹೈಂಡ್ ದ ಸಿಂಪ್ಟಮ್ಸ್ ದಟ್ ಪರ್ಸನ್ ಇಸ್ ಸಫರಿಂಗ್, ಅದು ಹಲವಾರು ಕ್ಯಾಟಗರೀಸಿಂದ ಅದು ಇಂಪ್ಯಾಕ್ಟ್ ಆಗಿರಬಹುದು. ಸೊ ಫಿಸಿಕಲ್ ಲೆವೆಲಲ್ಲಿ ಅಕಸ್ಮಾತ್ ಯಾವುದಾದ್ರೂ ಮನುಷ್ಯ ಸಫರ್ ಆಗ್ತಾ ಇದ್ದರೆ ಅದಕ್ಕೆ ಕಾರಣ ಕೇವಲ ಫಿಸಿಕಲ್ ಬಾಡಿಯಲ್ಲಿ ಇರುವಂತಹ ಸಮಸ್ಯೆ ಮಾತ್ರ ಅಲ್ಲದೆ ಮನಸ್ಸಿನ ಮೂಲಕ ಆಗ್ತಾ ಇರುವಂಥ ತೊಂದರೆಗಳಿಂದ ಆಗ್ತಾ ಇರ್ಬೋದು, ಭಾವನಾತ್ಮಕವಾಗಿ ಆಗ್ತಾ ಇರುವಂಥ ತೊಂದರೆಗಳಿಂದ ಆಗಿರ್ಬೋದು, ಅಥವಾ ಆತ್ಮದಲ್ಲಿರುವಂತಹ ಸ್ಪಿರಿಚುವಲ್ ಲೆವೆಲ್ ಅಂತ ಕರಿತೀವಿ, ಆತ್ಮದಲ್ಲಿರುವಂತಹ ಅನಾರೋಗ್ಯದಿಂದ ಕೂಡ ಆಗ್ತಾ ಇರ್ಬೋದು. ಬಟ್ ಕೆಲವು ಕೇಸಸಲ್ಲಿ ಫಿಸಿಕಲ್ ಲೆವೆಲಲ್ಲೇ ಅನಾರೋಗ್ಯ ಇರುತ್ತೆ. ಅಂದರೆ ದೇಹದಲ್ಲಿ ಇನ್ಫೆಕ್ಷನ್ ಇರ್ಬೋದು, ಅಥವಾ ನೋವು ಆಗ್ತಾ ಇರ್ಬೋದು, ಅಥವಾ ಏನೋ ಇಂಜುರಿ ಆಗಿರ್ಬೋದು. ಆಗ ಫಿಸಿಕಲ್ ಬಾಡಿಯಲ್ಲೇ ಅಂದರೆ ಟಿಶ್ಯೂಸಲ್ಲೋ ಆರ್ಗನಲ್ಲೋ ತೊಂದರೆ ಇರುತ್ತೆ. ಬಟ್ ಸುಮಾರು ಜನಕ್ಕೆ ಫಿಸಿಕಲ್ ಬಾಡಿಯಲ್ಲಿ ಆಗ್ತಾ ಇರುವಂತಹ ಎಫೆಕ್ಟ್ ಏನಿದೆ ಅದರ ಕಾಸ್ ಕೇವಲ ಫಿಸಿಕಲ್ ಬಾಡಿಯಲ್ಲದೆ ಮನಸ್ಸಿನಿಂದ ಕೂಡ ಫಿಸಿಕಲ್ ಬಾಡಿಗೆ ತೊಂದರೆ ಆಗ್ತಾ ಇರ್ಬೋದು, ಅಥವಾ ಭಾವನೆಗಳಿಂದ ಕೂಡ ಫಿಸಿಕಲ್ ಬಾಡಿಗೆ ತೊಂದರೆ ಆಗ್ತಾ ಇರ್ಬೋದು, ಅಥವಾ ಆತ್ಮದಲ್ಲಿರುವಂಥ ಯಾವುದೋ ಒಂದು ನೆನಪು ಅಥವಾ ಮನಸ್ಸಲ್ಲಿರುವಂಥ ಏನೋ ಒಂದು ಥಾಟ್ ಪ್ರಾಸೆಸ್ಸಿನ ಏರುಪೇರಿಂದ ಕೂಡ ಫಿಸಿಕಲ್ ಬಾಡಿಗೆ ತೊಂದರೆ ಆಗ್ತಾ ಇರ್ಬೋದು. ಸೊ ಆಲೋಚನೆಗಳು ಹೇಗೆ ಏರುಪೇರಾಗುತ್ತೋ ಅದೇ ರೀತಿ ನಮ್ಮ ದೈಹಿಕ ಮಾನಸಿಕ ಆರೋಗ್ಯ ಕೂಡ ಪ್ರಪೋರ್ಷನೇಟ್ಲಿ ಅಷ್ಟೇ ಪ್ರಮಾಣದಲ್ಲಿ ಅಥವಾ ಇನ್ನೂ ವರ್ಸ್ ಆಗಿ ಅದು ಇಂಪ್ಯಾಕ್ಟ್ ತೋರಿಸ್ತಾ ಇರುತ್ತೆ, ಏರುಪೇರುಗಳಾಗ್ತಾ ಇರುತ್ತೆ. ಇಲ್ಲಿ ಮತ್ತೆ ಮನಸ್ಸಿನ ಮೂಲಕನೇ ಅಥವಾ ಅವರ ಭಾವನೆಗಳನ್ನು ಹೀಲ್ ಮಾಡಿನೇ ಅಥವಾ ಆತ್ಮದಲ್ಲಿ ಏನಾದರೂ ಏರುಪೇರಿದ್ರೆ ಆ ಸ್ಪಿರಿಚುವಲ್ ಆಸ್ಪೆಕ್ಟಿಂದನೇ ಹೀಲ್ ಮಾಡಬೇಕಾಗುತ್ತೆ. ಹೊರತಾಗಿ ಅಕಸ್ಮಾತ್ ಫಿಸಿಕಲ್ ಬಾಡಿಲಿ ಆಗ್ತಾ ಇರೋ ನೋವು, ಡಿಪ್ರೆಷನು ಅಥವಾ ನೆಗೆಟಿವ್ ಥಾಟ್ಸ್ ಇತ್ಯಾದಿ ಸಿಂಪ್ಟಮ್ಸ್ ಏನಿದೆ ಅದು ಫಿಸಿಕಲ್ ಬಾಡಿಯಿಂದ ಪಾಪಪ್ ಆಗ್ತಾನೇ ಇಲ್ಲ ಅಂದರೆ ನಾವು ಎಷ್ಟು ಫಿಸಿಕಲ್ ಬಾಡಿಗೆ ಟ್ರೀಟ್ಮೆಂಟ್ ಕೊಟ್ಟರು, ಔಷಧಿ ತೊಗೊಂಡ್ರು, ಸರ್ಜರಿ ಮಾಡಿಸಿದ್ರು ಅಥವಾ ಟೆಸ್ಟ್ಗಳಿಗೆ ಮತ್ತೆ ಮತ್ತೆ ಸಬ್ಜೆಕ್ಟ್ ಆದ್ರೂ ರಿಪೋರ್ಟ್ಸ್ ಕೂಡ ನಾರ್ಮಲ್ ಬರುವಂತಹ ಮಿಸ್ಟ್ರಿ ಕೂಡ ಎಷ್ಟೋ ಕೇಸಸ್ಸಲ್ಲಿ ಆಗುತ್ತೆ. ಸೊ ಡೆಫಿನೆಟ್ಲಿ ಎಸ್, ಒಬ್ಬ ಮನುಷ್ಯನ ಥಾಟ್ ಪ್ರಾಸೆಸ್ನ ಹೀಲ್ ಮಾಡಿ ಅಥವಾ ಭಾವನೆಗಳನ್ನು ಹೀಲ್ ಮಾಡಿ ದೈಹಿಕ ಮಾನಸಿಕ ಸಮಸ್ಯೆಗಳನ್ನು ಗುಣಪಡಿಸೋಕ್ಕೆ ಡೆಫಿನೆಟ್ಲಿ ಸಾಧ್ಯ ಆಗುತ್ತೆ. ಸಾಧ್ಯ ಆಗಿದೆ ಅಂತ ಅನ್ನೋದು ಬಹುಶಃ ರಾಘವೇಂದ್ರ ಅವರು ಹೇಳ್ತಾರೆ ಅನ್ಸುತ್ತೆ. ರಾಘವೇಂದ್ರ ಅವರೇ, ನಿಮಗೆ ಆದಂತಹ ಅನುಭವ ಏನಾಗಿತ್ತು ಮತ್ತೆ ಈ ಒಂದು ಚಿಕಿತ್ಸೆ ಪಡೆದ ಮೇಲಿನ ಅನುಭವ? ಇದು ಹೇಳೋಕ್ಕಿಂತ ಮುಂಚೆ ನಾನೊಂದು ಜಸ್ಟ್ ಗಿವ್ ಯು ಅ ಬ್ರೀಫ್ ಹಿಸ್ಟ್ರಿ. 2013 ಡಿಸೆಂಬರ್ನಲ್ಲಿ ನನಗೊಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಾಗ ಐ ಹ್ಯಾಡ್ ಎ ಸರ್ಜರಿ. ಸೊ ಐ ಹ್ಯಾಡ್ ಟು ಅಂಡರ್ಗೋ ಅ ಸರ್ಜರಿ ಬಿಕಾಸ್ ದರ್ ವಾಸ್ ಅ ಮಲ್ಟಿಪಲ್ ಫ್ರ್ಯಾಕ್ಚರ್ ಆ್ಯಂಡ್ ಐ ಕೇಮ್ ಔಟ್ ಆಫ್ ದಟ್. ಬಟ್ ಅದಾದಮೇಲೆ 6 ತಿಂಗಳಾದಮೇಲೆ ದೆರ್ ವಾಸ್ ಸಮ್ ಮೆಡಿಕಲ್ ಕಾಂಪ್ಲಿಕೇಶನ್ಸ್. ಈಗ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಅಂದರೆ ಇಚಸ್ ಇರ್ಬೋದು, ರ್ಯಾಷಸ್ ಇರ್ಬೋದು. ದರ್ ಇಸ್ ನೋ ಮೀನಿಂಗ್ ಫಾರ್ ದಟ್. ಅಂದರೆ ನೀವು ಮೆಡಿಕಲ್ ಸೈನ್ಸಸ್ ಪ್ರಕಾರ ಹೋದ್ರೂ ಯು ಲುಕ್ ಅಟ್ ಇಟ್ ಆ್ಯಂಡ್ ದೆನ್ ಗೆಟ್ ಬ್ಯಾಕ್ ವಿತ್ ದ ಮೆಡಿಸಿನ್ಸ್, ವಿತ್ ದ ಡಾಕ್ಟರ್ಸ್, ಎವ್ರಿಥಿಂಗ್. ಬಟ್ ದರ್ ಇಸ್ ಅ ಪ್ರಾಬ್ಲಮ್ ಸ್ಟಿಲ್. ಏನೋ ಮೆಡಿಸಿನ್ಸ್ ತೊಗೊಂಡಾಗ ಸರಿ ಹೋಗ್ತದೆ, ಮತ್ತೆ ಒಂದು 10 ದಿನ ಆದಮೇಲೆ ಮತ್ತೆ ರಿಪರ್ಕಷನ್ ಬರ್ತದೆ. ಅದರಿಂದ ಏನಾಗುತ್ತೆ, ಮನಸ್ಸಿನ ಮೇಲೆ ಕೂಡ ಪ್ರಾಬ್ಲಮ್ ಬರುತ್ತೆ. ಸೊ ನಾನು ಸಮೃದ್ಧಿಗೆ ಹೋದ್ಮೇಲೆ ದೇ ಥಾಟ್ ಮಿ ಹೌ ಟು ಹೀಲ್ ಮೈಸೆಲ್ಫ್. ಹೇಗೆ ನನ್ನ ಕಂಟ್ರೋಲ್, ನನ್ನ ಬಾಡಿನ, ನನ್ನ ಸೋಲ್ನ ನನ್ನ ಕಂಟ್ರೋಲ್ನಲ್ಲಿ ತಗೊಂಡು ನಾನೇ ಹೇಗೆ ಹೀಲ್ ಮಾಡ್ಕೋಬೋದು. ಹಾಗೆ ಅದನ್ನು ತೊಗೊಂಡು ಬಂದಾಗ ನಾನು ಯಾವ ರೀತಿಯಲ್ಲಿ ಬೆನಿಫಿಟ್ಸ್ನ ತೊಗೊಳ್ತಾ ಇದ್ದೀನಿ, ಹೌ ಡು ಐ ಮೇಕ್ ಶ್ಯೂರ್ ದಟ್ ಎವ್ರಿಥಿಂಗ್ ಈಸ್ ಕಮಿಂಗ್ ಇನ್ ಟು ಒನ್ ಪ್ಲೇಸ್, ಇದಕ್ಕೆ ಒಂದು ಮೀನಿಂಗ್ ಅರ್ಥ ಆಗ್ತಾ ಇದೆ ನನಗೆ, ಇದು ಯಾಕೆ ಈ ಥರ ಆಗಿದೆ ಅನ್ನೋದನ್ನು ನನಗೆ ತಿಳ್ಕೊಡೋಕ್ಕೆ ಹೆಲ್ಪ್ ಆಯಿತು ಸಮೃದ್ಧಿ. ಸೆಲ್ಫ್ ಹೆಲ್ಪ್ ಇಟ್ಸ್ ಬೇಸಿಕ್ಲಿ ಹೌ ಡು ಯು ಹೀಲ್ ಯುವರ್ ಸೆಲ್ಫ್. ನಮ್ಮ ಬಾಡಿನಲ್ಲಿ ಪಾಸಿಟಿವ್ ಎನರ್ಜಿ ಆಗಲೇ ಇರ್ತದೆ. ಆಮೇಲೆ ಆಲ್ಸೋ ಆನ್ ದ ನೇಚರ್, ಯು ಕ್ಯಾನ್ ಯೂಸ್ ದ ಸೇಮ್ ಎನರ್ಜಿ ಟು ಹೀಲ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್ ಆಸ್ ವೆಲ್. ದಟ್ಸ್ ವಾಟ್ ಈಸ್ ಸಮೃದ್ಧಿ ಅಬೌಟ್. ಅದನ್ನು ಕಲಿತಾದ ಮೇಲೆ ನಿಮಗೆ ನೀವು ಸಹಾಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತಾ ಈಗ? ಹೇಗೆ? ಡೆಫಿನೆಟ್ಲಿ. ಇನ್ ಟರ್ಮ್ಸ್ ಆಫ್ ವೇರ್ ಐ ಆಮ್ ಇನ್ ಪ್ರಾಬಬ್ಲಿ ಆನ್ ಅ ಸ್ಕೇಲ್ ಆಫ್ 8 to 10 ನೀವು ಹೇಳಬೇಕು ಅಂತ ಹೇಳಿದ್ರೆ, ಸೊ ಪ್ರಾಬಬ್ಲಿ ವಿಲ್ ಸೇ ಅರೌಂಡ್ 9.5. ವೆನ್ ಐ ರೀಚ್ ಸಮೃದ್ಧಿ ಪ್ರಾಬಬ್ಲಿ ಐ ವಾಸ್ ಎಟ್ ಅರೌಂಡ್ 4 or so. ದಟ್ ವಾಸ್ ಅರೌಂಡ್ 2 months ಬ್ಯಾಕ್. 2 ತಿಂಗಳಾದಮೇಲೆ ನನಗೆ ಗೊತ್ತಾಗಿದೆ ದೇಹದಲ್ಲಿ ಏನೇನು ಚೇಂಜಸ್ ಇದೆ, ನಾನು ಯಾವ ಥರ ಬಿಹೇವ್ ಮಾಡ್ತಾ ಇದ್ದೀನಿ, ನನ್ನ ಎಮೋಷ್ನಲ್ ಬ್ಯಾಲೆನ್ಸಸ್ ಇರ್ಬೋದು, ನನ್ನ ಮೆಡಿಕಲ್ ಇಶ್ಯೂಸ್ ಇರ್ಬೋದು,
ಹೇಗೆ ಸ್ಥಿಮಿತದಲ್ಲಿ ಬಂದಿದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಡೆಫಿನೆಟ್ಲಿ ಮೊದಲಿಗೆ ನೀವು ಅಂದ್ರೆ ಒಪ್ಕೊಂಡ್ರೆ, ಯಾಕಂದ್ರೆ ಬಹಳಷ್ಟು ಜನರಿಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ನಮ್ಮ ಮನಸ್ಸೇ ನಮ್ಮ ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಅಂತ ಅನ್ನುವಂಥದ್ದು. Yeah, it's a very good question. I come from an engineering background. Obviously, it's difficult for me to understand and then get into all these things. ನಾವು ಏನೇ ಕೇಳಿದ್ರು ಇದು ಯಾಕೆ ಅಂತ ಹೇಳಿದ್ರೆ, ಇದು ಹೇಗೆ, ಏನು, ಎತ್ತ, ಇದು ಯಾಕೆ ಈ ಥರನೇ ಆಗಬೇಕು, ಯಾಕೆ ಈ ಥರ ಇಲ್ಲ, ಅದು ಕ್ವೆಶ್ಚನ್ ಮಾಡೇ ಮುಂದೆ ಹೋಗೋದು. ದಟ್ ಈಸ್ ದ ಹ್ಯೂಮನ್ ಮೆಂಟಾಲಿಟಿ. ಬಟ್ ಏನಂತ ಹೇಳಿದ್ರೆ, ಒಬ್ಬರು ಒಂದು 3-4 ಜನ ಬಂದು ಹೇಳಿದಾಗ ನನಗೆ ಈ ಥರ ಆಗಿದೆ ಅನುಭವ ಆಯಿತು, ಇದರಲ್ಲಿ ಏನಿದೆ ತಪ್ಪು, ಹೋಗಿ ನೋಡುವ, ಆ ಥರ ಹೋಗಿ ನೋಡಿದಾಗ ಆ ಪಾಸಿಟಿವ್ ಮೆಂಟಾಲಿಟಿ ತೊಗೊಂಡು ಮುಂದೆ ಹೋದಾಗ ಆಬ್ವಿಯಸ್ಲಿ ದೇರ್ ಹ್ಯಾವ್ ಬೀನ್ ಚೇಂಜಸ್. ಐ ಹ್ಯಾವ್ ಸೀನ್ ಇಟ್. ನನಗೀಗ ಫಾರ್ ಎಕ್ಸಾಂಪಲ್ ಐ ಆಮ್ ಸಿಟ್ಟಿಂಗ್ ಇನ್ AC ಎನ್ವಿರಾನ್ಮೆಂಟ್ ರೈಟ್ ನಾವು. ನನ್ನ ಆಫೀಸ್ನಲ್ಲಿ ನಾನು AC ಎನ್ವಿರಾನ್ಮೆಂಟಲ್ಲೇ ಕೂತ್ಕೋಬೇಕು. ಒಂದು 20 ನಿಮಿಷ 40 ನಿಮಿಷ ಕೂತ್ಕೊಂಡ್ರೆ ನನಗೆ ಪ್ರಾಬ್ಲಮ್ಸ್ ಆಗೋದು, ಕಫ ಬರೋದು ಜಾಸ್ತಿ ಆಗಲಿ, ರ್ಯಾಷಸ್ ಬರೋದಾಗಲಿ, ವಿತೌಟ್ ಎನಿ ಇಂಡಿಕೇಶನ್ ಸಡನ್ ಆಗಿ ಬರೋದು, ಅಥವಾ ಊಟ ಲೇಟ್ ಆಯಿತು ಅಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು, ಏನಾದರೂ ಆಗೋದು. ನಾವು ಎವ್ರಿಥಿಂಗ್ ಇಸ್ ಗಾನ್. ಐ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಐ ಕ್ಯಾನ್ ಜಸ್ಟ್ ವರಿ ಅಬೌಟ್ ವಾಟ್ ಐ ನೀಡ್ ಟು ಡೂ. ನಿಜ ನಿಜ ನಿಜ. ಪೂರ್ವಿಯವರೇ, ಬಹಳಷ್ಟು ಜನರಿಗೆ ನಿಮಗಿರುವಂತಹ ಚಾಲೆಂಜ್, ಒಂದು ಹೀಲ್ ಮಾಡೋದು, ಇನ್ನೊಂದು ಹೀಲ್ ಆಗ್ತೀರಾ ಅಂತೇಳಿ ಅವ್ರಿಗೆ ಭರವಸೆ ಕೊಟ್ಟು ರೆಡಿ ಮಾಡೋದು. ಸೊ ಅದು ಆ ಎರಡು ಪ್ರಾಸೆಸ್ ಹೇಗೆ ಸಾಗುತ್ತೆ? ತುಂಬ ಜನ ಬಂದು ನನ್ನ ಕೇಳ್ತಾರೆ, ನನಗೆ 20 ವರ್ಷದಿಂದ ಸಮಸ್ಯೆ ಇದೆ, 30 ವರ್ಷದಿಂದ ಇದೆ, ಸುಮಾರು ಟ್ಯಾಬ್ಲೆಟ್ಗಳನ್ನು ತೊಗೊಂಡಿದ್ದೀನಿ, ಸುಮಾರು ಟೆಸ್ಟ್ಗಳು ಮಾಡಿದ್ದೀನಿ, ಅದರಲ್ಲಿ ವಾಸಿ ಆಗಿಲ್ಲ, ಒಂದು ವಾರದಲ್ಲಿ ವಾಸಿ ಆಗುತ್ತೆ ಅಂತ ಹೇಳ್ತಿದ್ದೀರಾ, ಮೆಡಿಸಿನ್ ಸರ್ಜರಿ ಇಲ್ಲ ಅಂತ ಹೇಳ್ತೀರಾ, ಅದು ಹೆಂಗೆ ನಂಬಕ್ಕಾಗುತ್ತೆ ಅಂತ ಹೇಳ್ತಾರೆ, ಇಲ್ಲ ಅಂತಲ್ಲ. ಬಟ್ ಐ ಅಂಡರ್ಸ್ಟ್ಯಾಂಡ್ ದ ಸಾರ್ಟ್ ಆಫ್ ಸ್ಕೆಪ್ಟಿಸಿಸಮ್ ದೇ ಹ್ಯಾವ್. ಐ ರಿಯಲಿ ಅಂಡರ್ಸ್ಟ್ಯಾಂಡ್ ದಟ್. ಖಂಡಿತವಾಗಿಯೂ ಯಾರಿಗೋ ಒಬ್ಬರಿಗೆ ಮ್ಯಾಜಿಕ್ ಥರ ಒಂದು ವಾರದಲ್ಲೇ ಸಿಂಪ್ಟಮ್ಸ್ ರೆಡ್ಯೂಸ್ ಆಗೋಗುತ್ತೆ, ಎವಿಡೆಂಟ್ ಚೇಂಜಸ್ ಗೊತ್ತಾಗುತ್ತೆ ನಿಮಗೆ, ಅಥವಾ ಬೈ ದಿ ಎಂಡ್ ಆಫ್ ಇಟ್ ಸೆಷನ್ಸ್ ಆದಮೇಲೂ ಒಂದು 2 ತಿಂಗಳು 3 ತಿಂಗಳು ಆದಮೇಲೂ ಕೂಡ ನೀವು ಫಾಲೋಅಪ್ ಮಾಡಿ ನೋಡಬಹುದು. ಹಾಗೆ ಫಾರ್ ಎಕ್ಸಾಂಪಲ್ ರಾಘವೇಂದ್ರ ಅವ್ರಿಗೂ ಕೂಡ ವಿ ಡಿಂಟ್ ಫಾಲೋ ಅಪ್ ವಿತ್ ಟೂ ಮೆನಿ ಸೆಷನ್ಸ್ ಫಾರ್ ಮಂತ್ಸ್ ಟುಗೆದರ್, ಪ್ರಾಬ್ಲಿ 5-6 ಸೆಷನ್ಸ್, ಆ್ಯಂಡ್ ದೆನ್ ವಿ ಗಿವ್ ಎನಫ್ ಟೈಮ್ ಫಾರ್ ದೆಮ್ ಟು ಅನಲೈಸ್ ಹೌ ಥಿಂಗ್ಸ್ ಆರ್ ಚೇಂಜಿಂಗ್. ಸೊ ಒಂದು ವಾರದಲ್ಲೋ ಅಥವಾ ಹಿಪ್ನೋಥೆರಪಿ ಅಥವಾ ಟ್ರಾನ್ಸ್ ಸ್ಟೇಟ್ಗೆ ಕರ್ಕೊಂಡು ಹೋಗೋ, ಮನುಷ್ಯನ ಸಂಮೋಹಿನಿ ಸ್ಥಿತಿಗೆ ಅಥವಾ ಉನ್ಮಾದ ಸ್ಥಿತಿಗೆ ಕರ್ಕೊಂಡು ಹೋಗಿ ಅದರ ಸಮಸ್ಯೆಯ ಮೂಲ ಕಾರಣವನ್ನು ನೋಡಿ ಟ್ರೀಟ್ ಮಾಡ್ತೀವಿ ಅಂದಾಗ ಇದು ಒಂಥರ ಮಿಸ್ಟೀರಿಯಸ್ ಅನ್ಸುತ್ತೆ ಅಥವಾ ಮೋಸ ಅನ್ಸುತ್ತೆ. ಟು ಬಿ ವೆರಿ ಆನೆಸ್ಟ್ ವಿತ್ ಯು, ಅವ್ರಿಗೆ ಒಂಥರ ಎಷ್ಟು ಲೆವೆಲ್ಗೆ ಡಿಜೆಕ್ಷನ್ ಆಗೋಗಿರುತ್ತೆ ಕೆಲವ್ರಿಗೆ. ಅಂದರೆ ಅಯ್ಯೋ ಏನೇನೋ ಟ್ರೈ ಮಾಡಿದ್ವಿ ಮೇಡಮ್, ಇದೆಲ್ಲ ಆಗ್ಬಿಡುತ್ತಾ, ಸುಮ್ಮನೆ ಕಣ್ಣು ಮುಚ್ಕೊಂಡು ಏನೋ ಹಂಗೆ ನೋಡಿ ಹಿಂಗೆ ನೋಡಿ ಏನೋ ಕಾಣಿಸ್ತಾ ಇದೆ ಹಂಗೆ ನೋಡಿ ಹೇಳಿದಾಗ ಹೊಟ್ಟೋಗುತ್ತಾ ಅನ್ಸುತ್ತೆ ಅವರಿಗೆ. ಆದರೆ ಅದರ ಹಿಂದೆ ಇರುವಂತಹ ಆಕ್ಚುಯಲ್ ಬ್ರಾಡ್ ಸೈನ್ಸ್ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಅಫ್ಕೋರ್ಸ್ ಯಾರಿಗೆ ಇದ್ರಲ್ಲಿ ಕಲಿಯೋಕೆ ಇಷ್ಟ ಆಯಿತು ಕಲಿತು ಅದನ್ನು ಇನ್ ಡೆಪ್ತ್ ಅನಾಲಿಸಿಸ್ ಮಾಡಿ ಅರ್ಥ ಮಾಡ್ಕೋಬಹುದು. ಬಟ್ ಆಸ್ ಸಚ್ ಐ ಡೋಂಟ್ ಪ್ರೆಷರೈಸ್ ಹಿಮ್ ಟು ಲರ್ನ್ ಇಟ್, ಬಿಕಾಸ್ ಅವ್ರಿಗೆ ಎಷ್ಟೋ ಸಮಸ್ಯೆ ಇರುತ್ತೆ, ಬಂದು ಕಲ್ತ್ಕೊಂಡು ಎಲ್ಲ ಅರ್ಥ ಮಾಡ್ಕೊಳ್ಳಿ ಅನ್ನೋ ಅಷ್ಟು ಪೇಷನ್ಸ್ ಅವ್ರಿಗಿರಲ್ಲ. ಸೊ ಡೆಫಿನೆಟ್ಲಿ ಆ ಡೌಟ್ ಇರುತ್ತೆ. ಯಾಕಂದರೆ ತುಂಬ ಜನಕ್ಕೆ ಹಿಪ್ನೋಸಿಸ್ ಅಂದರೆ ವಶೀಕರಣ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ದೇ ಡೋಂಟ್ ರಿಯಲಿ ಅಂಡರ್ಸ್ಟ್ಯಾಂಡ್ ದಟ್ ಹಿಪ್ನೋಸಿಸ್ ಇಸ್ ಸಂಮೋಹಿನಿ ಅಂಡ್ ನಾಟ್ ವಶೀಕರಣ. ಮೆಸ್ಮರಿಸಮ್ ಅಲ್ಲ ಅದು. ಯಾರೋ ಒಬ್ಬ ಮನುಷ್ಯನ ಪ್ರಜ್ಞೆ ತಪ್ಪಿಸಿ ಏನೋ ಜಾದು ಮಾಡೋದಲ್ಲ, ಅಥವಾ ಪ್ರಾಣಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೋಬೇಕು, ಅನಾರೋಗ್ಯದ ಶಕ್ತಿ ಜಾಸ್ತಿ ಆಗಿದೆ ಅದನ್ನು ಇರಾಡಿಕೇಟ್ ಮಾಡಿ ಮತ್ತೆ ಲೈಫ್ ಫೋರ್ಸ್ ಎನರ್ಜಿ ಅಥವಾ ಆರೋಗ್ಯದ ಶಕ್ತಿಯ ಪ್ರಮಾಣವನ್ನು ಜಾಸ್ತಿ ಮಾಡ್ಕೋಬೇಕು ಅಂದಾಗ ಓ ಏನೋ ಜಾದು ಮಾಡೋದಾ ಅಂತ ಅನ್ಸುತ್ತೆ. ದಟ್ಸ್ ವೆರಿ ಕಾಮನ್, ಐ ಅಂಡರ್ಸ್ಟ್ಯಾಂಡ್. ಆದರೆ ಇದನ್ನು ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಅರ್ಥ ಮಾಡಿಕೊಂಡು ಅದು ಹೇಗೆ ವರ್ಕ್ ಆಗುತ್ತೆ ಲಾಜಿಕ್ನ ಅರ್ಥ ಮಾಡ್ಕೊಂಡಾಗೂ ಕೂಡ ಆಸ್ ಯು ವಾಸ್ ಸೀಯಿಂಗ್ ವೆರಿ ವೆಲ್ ಎಜುಕೇಟೆಡ್ ಇಂಜಿನಿಯರ್, ನನಗೆ ಅದರದ್ದು ಡೀಟೇಲ್ಸ್ ಅರ್ಥ ಆದಮೇಲೆ ಈಗ ಗೊತ್ತಾಗ್ತಾ ಇದೆ ನನ್ನ ಬಾಡಿಲಿ ಹೇಗೆ ಚೇಂಜಸ್ ಆಗ್ತಾ ಇದೆ ಅನ್ನೋದು ಅರ್ಥನೂ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವನ್ ಅದರ್ವೈಸ್ ಯು ಕ್ಯಾನ್ ಜಸ್ಟ್ ಎಕ್ಸ್ಪೀರಿಯನ್ಸ್ ಇಟ್ ಬೈ ಟೇಕಿಂಗ್ ದಿ ಟ್ರೀಟ್ಮೆಂಟ್. ಅಂದರೆ ಯಾವೆಲ್ಲ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಸೂಚಿಸಬಹುದು ಅನ್ನೋಂಥ ಪ್ರಶ್ನೆ ಕಾಡುತ್ತೆ. ಯಾಕಂದರೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ಅಥವಾ ಎಲ್ಲ ಕಾಯಿಲೆಗಳಿಗೂ ಮನಸ್ಸು ಮೂಲವಾಗಿರುತ್ತೆ ಅನ್ನೋದನ್ನು ಅರ್ಥಕೊಂಡಾಗ ಸಾಧ್ಯ ಆಗುತ್ತಾ? ಹೌದು, ನೋಡಿ ಈಗ ಜಾಗೃತ ಮನಸ್ಸಿಂದ ಹಲವಾರು ಸಿಂಪ್ಟಮ್ಸ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಲಿವರಲ್ಲಿ ಸುಮಾರು ವರ್ಷದಿಂದ ಇನ್ಫೆಕ್ಷನ್ ಆಗ್ತಾ ಇದೆ, ಅಥವಾ ನನಗೆ ಅವಾಗ ಲೂಸ್ ಮೋಷನ್ ಆಗುತ್ತೆ, ಒಂದು ದಿನಕ್ಕೆ 30 ಸತಿ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅನ್ಫಾರ್ಚುನೇಟ್ಲಿ ಅವ್ರ ಟೆಸ್ಟ್ಗಳೆಲ್ಲ ನಾರ್ಮಲ್ ಬರುತ್ತೆ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆಗ ಜಾಗೃತವಾಗಿ ನಂಗೆ ಏನೂ ಇಲ್ಲ ಅಂತ ಅನ್ಕೊಂಬಿಡು, ಏನು ಇಲ್ಲ ಅಂತ ಹೇಳ್ತಿರಲ್ಲ ಅನ್ಕೊಂಬಿಡು, ಅಥವಾ ಡಿಪ್ರೆಷನ್ ಇಲ್ಲ ಅಂತ ಅನ್ಕೋ, ಭಯ ಇಲ್ಲ ಅನ್ಕೋ ಅಂತಂದ್ರೆ, ಅಥವಾ ನಿಮ್ಗೆ ಏನೂ ಇಲ್ಲ ಅಂದ್ರೂ ಅದು ವಾಸಿ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ದೇಹದಲ್ಲಿರೋ ಅಥವಾ ಅ ಪಾರ್ಟ್ ಆಫ್ ಆರ್ ಬೀಯಿಂಗ್ ಅಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಒಂದಿದೆ. ಅದಕ್ಕೆ ಒಳಮನಸ್ಸು ಅಂತ ನಾವು ಕರಿತೀವಿ. ಅದು ಹಲವಾರು ವಿಷಯಗಳನ್ನ ಮಾನಿಟರ್ ಮಾಡುತ್ತೆ, ಅಥವಾ ಇಟ್ ಟೇಕ್ಸ್ ಕೇರ್ ಆಫ್ ಅ ಲಾಟ್ ಆಫ್ ಥಿಂಗ್ಸ್. ಒಂದೊಂದಾಗಿ ನಾವು ನೋಡ್ತಾ ಹೋದ್ರೆ ಅದು ನಮ್ಮ ಆಲೋಚನೆಗಳನ್ನ, ನಮ್ಮ ಥಾಟ್ ಪ್ರಾಸೆಸ್ ಅನ್ನ ಕೂಡ ಅದು ಕಂಟ್ರೋಲ್ ಮಾಡುತ್ತೆ. ಸೊ ಎಷ್ಟೋ ಜನಕ್ಕೆ ನೆಗೆಟಿವ್ ಥಾಟ್ಸ್ ಬರೋದು, ಅಥವಾ ತುಂಬಾ ಪ್ರೆಷರ್ ಅನ್ಸೋದು, ಅಥವಾ ವಲ್ಗರ್ ಥಾಟ್ಸ್ ಬರೋದು ಆಗ್ತಾ ಇರುತ್ತೆ. ಈ ಎಲ್ಲ ಆಕ್ಟಿವಿಟೀಸ್ನ ನಮ್ಮ ಒಳಮನಸ್ಸು ಮಾನಿಟರ್ ಮಾಡ್ತಿರುತ್ತೆ. ಯಾವಾಗ ಮತ್ತೆ ಒಳಮನಸ್ಸಿನ ಮೂಲಕ ಆ ವ್ಯಕ್ತಿನ ಟ್ರೀಟ್ ಮಾಡ್ತೀವೋ ಆಗ ಹೊಸ ಆಲೋಚನೆಗಳು ಅಥವಾ ಆಲೋಚನೆಗಳಲ್ಲಿ ಪರಿವರ್ತನೆ ಆಗಕ್ಕೆ ಶುರುವಾಗುತ್ತೆ. ಇನ್ನು ಕೆಲವರಿಗೆ ಸಾಕಷ್ಟು ಬೇರೆ ರೀತಿಯ ಸಂಕಟ ಅಥವಾ ಹಿಂಸೆ ಅನ್ನೋದು, ಅಥವಾ ಬೇರೆ ರೀತಿಯ ಚಾಯ್ಸಸ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ದೇ ಆರ್ ನಾಟ್ ಏಬಲ್ ಟು ಅರೈವ್ ಎಟ್ ಅ ಗುಡ್ ಕನ್ಕ್ಲೂಷನ್. ಈಗ ಡಿಸಿಷನ್ ಮೇಕಿಂಗ್ ಅಲ್ಲಿ ತುಂಬಾ ತೊಂದರೆ ಆಗುತ್ತೆ, ತುಂಬಾ ದ್ವಂದ್ವ ಮನಸ್ಸಿರುತ್ತೆ, ಅಥವಾ ಆ ಥಾಟ್ ಪ್ರಾಸೆಸ್ ಎಷ್ಟು ಅವ್ರಿಗೆ ಹಿಂಸೆ ಕೊಟ್ಟಿರುತ್ತೆ ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತೇ ಆಗಲ್ಲ. ಆ ಥರದ್ದು ಚಾಯ್ಸಸ್ ಮಾಡೋಕ್ಕೆ ತುಂಬಾ
ಪರಿಸ್ಥಿತಿ ತುಂಬ ಗಂಭೀರವಾಗಿ ಅಥವಾ ಡಿಪ್ರೆಷನ್ಗೆ ಹೊಟ್ಟೋಗಿರೋರು ಎಷ್ಟೋ ಜನ ಇದ್ದಾರೆ, ನನಗೆ ಯಾವುದೂ ಸರಿಯಾಗಿ ಅನಲೈಸ್ ಮಾಡೋಕ್ಕಾಗ್ತಿಲ್ಲ ಅಂತ. ಅದು ಕೂಡ ಒಳಮನಸ್ಸಿನಿಂದ ಇಂಪ್ಯಾಕ್ಟ್ ಆಗ್ತಿರುತ್ತೆ. ಸೊ ಹೊಸ ಚಾಯ್ಸಸ್ನ ಕೊಡೋಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇನ್ನು ಸುಮಾರು ಜನಕ್ಕೆ ಬಿಹೇವಿಯರಲ್ ಪ್ಯಾಟರ್ನ್ಸ್ ಅಲ್ಲಿ ತೊಂದರೆ ಆಗ್ತಿರುತ್ತೆ. ಅವರು ಎಷ್ಟೇ ಟೆಸ್ಟ್ ಮಾಡಿಸ್ಕೊಂಡ್ರು ಏನೇ ಮಾಡಿಸ್ಕೊಂಡ್ರು ಬಿಹೇವಿಯರ್ಗೆ ಇದೇ ಕಾರಣ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಅಥವಾ ಅವ್ರಿಗೆ ಅನ್ನಿಸ್ಬಿಡ್ಬೋದು ನಂಗೇನೋ ಸೈಕಲಾಜಿಕಲಿ ಸರಿ ಇಲ್ಲ ಅನ್ಸುತ್ತೆ, ಅಥವಾ ನಂಗೇನೋ ಆಗ್ಬಿಟ್ಟಿರ್ಬೇಕು ಮಾನಸಿಕವಾಗಿ, ಯಾರತ್ರನೂ ಹೇಳ್ಕೊಡೋದು ಬೇಡ ಅಂತ ತುಂಬಾ ಜನ ಹಾಗೆ ಒಳಗಡೆನೆ ಸಲ್ಕಾಗಿ ಸಫರ್ ಆಗ್ತಿರ್ತಾರೆ. ಆ ಥರ ಆಕ್ಷನ್ಸ್ಗೆ ಬಿಹೇವಿಯರ್ ಯಾವ್ದು ಕಂಟ್ರೋಲ್ಗೆ ಬರಲ್ವೋ, ಅಥವಾ ಒಂಥರ ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದು ಆ ಥರದ್ದಾದ್ರೆ ಅದು ಕೂಡ ಹೀಲ್ ಮಾಡ್ಬೋದು. ಅಲ್ಟಿಮೇಟ್ಲಿ ಅವ್ರ ಎಕ್ಸ್ಪೀರಿಯನ್ಸಸ್ ಚೇಂಜ್ ಆಗಿ ಫೀಲಿಂಗ್ ಕೂಡ ಚೇಂಜ್ ಆಗುತ್ತೆ. ಅದು ಹೆಲ್ತ್ ಅಂತ ಕರೆಸ್ಕೊಳ್ಳುತ್ತೆ. ಬಟ್ ತುಂಬಾ ಜನ ಈ ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟನೇ ಪಡಲ್ಲ. ಅಯ್ಯೋ ಅದೇಂಗ್ ಆಗ್ಬಿಡುತ್ತೆ, ಭಾವನೆ ಚೇಂಜ್ ಆದಾಗ ಅದೇಂಗೆ ಎಕ್ಸ್ಪೀರಿಯನ್ಸ್ ಚೇಂಜ್ ಆಗೋಗುತ್ತೆ, ಅದೇಂಗೆ ಒಳ ಮನಸ್ಸು ಚೇಂಜ್ ಆಗೋಗುತ್ತೆ. ಬಹಳಷ್ಟು ಪ್ರಶ್ನೆಗಳು ಮೂಡುವಂಥದ್ದು ನಿಜಕ್ಕೂ ಕೂಡ. ಅಂದ್ರೆ ಹೀಲಿಂಗ್ ಅಂದಾಕ್ಷಣ ಹೇಗಾಗುತ್ತೆ ಅನ್ನುವಂತಹ ಮೂಲಭೂತ ಪ್ರಶ್ನೆ ಮೂಡುತ್ತೆ. ಅದರ ಪ್ರಶ್ನೆಗೆಲ್ಲ ಉತ್ತರವನ್ನ ಪೂರ್ವಿಯವರಿಂದ ಪಡೆದುಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ.